ಎಲ್ಲ ಬಿಕಾಮ್ 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನಾವು ಹಿಂದಿನ ಅವಧಿಯಲ್ಲಿ 11ನೇ ಗದ್ಯ ವಸುಂಧರಾ ಅನ್ನುವ ಕಥೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ವಸುಂಧರಾ ಕಥೆಯನ್ನು ಬರೆದವರು ಶಾಂತಾದೇವಿ ಕಣ್ವಿಯವರು. ಇಲ್ಲಿ ಶಾಂತಾದೇವಿ ಕಣ್ವಿಯವರು ಅದ್ಭುತವಾಗಿರತಕ್ಕಂತಹ ಒಂದು ಕಥೆಯನ್ನು ಅವರು ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ತಾಯಿ ಮಗಳ ಮಧ್ಯೆ ನಡೆಯುವಂಥ ಒಂದು ಪ್ರೀತಿ, ಪ್ರೇಮ, ವಾತ್ಸಲ್ಯದ ಭಾವವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ತಂದೆ ಮಗಳ ಮಧ್ಯೆ ನಡೆಯುವಂಥ ಒಂದು ಪ್ರೀತಿ ಭಾವನೆಗಳನ್ನು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ತನ್ನ ಗಂಡನ ಮನೆಯಲ್ಲಾದಂತಹ ಕೆಲವೊಂದು ನೋವು, ಅಪಮಾನಗಳು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹೀಗೆ ತನ್ನ ಪುರುಷನಿಂದ ಆಗ್ತಕ್ಕಂಥ ತನಗೆ ಚಿತ್ರಹಿಂಸೆ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅವಳು ಪ್ರಥಮ ರಾತ್ರಿ ತನ್ನ ಮನೆಗೆ ಹೋದಂಥ ಸಂದರ್ಭದಲ್ಲಿ ತನ್ನ ಗಂಡನ ಜೊತೆ ಆದಂತಹ ಕೆಲವೊಂದು ಅಹಿತಕರವಾದ ಘಟನೆಗಳು, ಅರ್ಥ ಮಾಡಿ ಕೊಳ್ಳಲಾರಿರ್ತಕ್ಕಂತಹ ಗಂಡನು, ಅದರ ಜೊತೆಗೆ ಅರ್ಥ ಮಾಡಿಕೊಳ್ಳಲಾರಿರ್ತಕ್ಕಂತಹ ಅತ್ತೆಯು, ಹೀಗೆ ಎರಡು ಭಾವನೆಗಳ ಕುರಿತು ನಾವು ಇಲ್ಲಿ ಅಧ್ಯಯನ ಮಾಡ್ತಾಯಿದ್ದೀವಿ. ಹೀಗೆ ಹಲವಾರು ಆತನ ಪೌರುಷದಿಂದಕ್ಕೆ ಅವಳು ಏನಂತಂದರೆ ಸಾಕಷ್ಟು ನೋವನ್ನು ಅನುಭವಿಸುವಂತಹ ಸ್ಥಿತಿ ಈ ವಸುಂಧರಿಗೆ ಬಂದಿತ್ತು. ಇಂಥ ಸಂದರ್ಭದಲ್ಲಿ ಅವಳು ಏನಂತಂದರೆ ಒಂದು ಅತಿಯಾಗಿ ಆತನ ದೌರ್ಜನ್ಯಕ್ಕೆ ಒಳಗಾಗಿ ಜೋರಾಗಿ ಹಲುಬ್ತಾಳೆ, ಚೀರಿದಾಗ ಆಗ ಆ ವ್ಯಕ್ತಿ ತನ್ನ ಬಾಗಲ ತೆರೆದು ಹೊರಗೆ ಬರ್ತಾನೆ. ಅತ್ತೆ, ಮಾವ ಎಲ್ಲ ಮನೆಯವರು ಕೂಡ ನೋಡ್ತಾರೆ. ಆವಾಗ ಅತ್ತೆಗೆ ತನ್ನ ತಾಯಿಗೆ ಹೇಳ್ತಾನೆ, ಅವ್ವ ಈಕೆ ತಲೆ ಸರಿ ಇಲ್ಲ, ನಮಗೆ ಮೋಸ ಆಗ್ಯದ, ರೂಪ ನೋಡಿ ನಾವು ಮಳ್ಳು ಆಗಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ. ಹೀಗೆ ಹೇಳಿದಾಗ ತಕ್ಷಣ ಅದಕ್ಕೆ ಇವಳನ್ನು ತವ್ರ ಮನೆಗೆ ಕಳಿಸಿಬಿಡು ಅನ್ನುವಂತಹ ಮಾತು ಖಡಾಖಂಡಿತವಾಗಿ ಹೇಳ್ತಾನೆ. ಹೀಗೆ ಅವಳ ಮೇಲೆ ಒಂದು ಆರೋಪಗಳು ಹೆಣ್ಣಿನ ಮೇಲೆ ಶತಮಾನಗಳಿಂದ ದೌರ್ಜನ್ಯ ನಡೆಯುತ್ತಾ ಬಂದರೂ ಕೂಡ ಅವಳ ಹೃದಯದ ಒಳಗಡೆ ಇರತಕ್ಕಂತಹ ಆ ನೋವನ್ನು ಕೇಳುವ ಅಥವಾ ಅರ್ಥ ಮಾಡಿಕೊಳ್ತಕ್ಕಂಥ ಸ್ಥಿತಿಗಳು ಅಥವಾ ಮನಸ್ಸುಗಳು ಅಲ್ಲಿ ಬಂದಿಲ್ಲ. ಅದೇ ರೀತಿಯಾಗಿ ಅವಳ ಮೇಲೆ ಆರೋಪ ಹೊರಿಸ್ತಾರೆ. ಮನೋರೋಗಿ ಅಥವಾ ಹುಚ್ಚಿ ಎಂದು ಗಂಡನ ಮನೆಯವರು ಕೋರ್ಟ್ನಲ್ಲಿ ವಾದ ಹೂಡಿ ಅವಳ ಕಡೆಯಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ. ತದನಂತರ ತಂದೆ ಶ್ರೀಮಂತನ ಮನೆಯವರು ಮನುಷ್ಯರೇ ಅಲ್ಲ, ವರದಕ್ಷಿಣೆ ಸಲುವಾಗಿ ನಮ್ಮ ಮಗಳಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಕೂಡ ಆತ ಹೇಳ್ತಾನೆ. ಆದರೂ ನಿಜವಾಗಿರ್ತಕ್ಕಂಥ ಇವಳಿಗೆ ಅರ್ಥ ಮಾಡಿಕೊಳ್ಳಿರ್ತಕ್ಕಂಥ ಮನಸ್ಸುಗಳನ್ನು ನಾವಿಲ್ಲಿ ತಿಳ್ಕೊತೀವಿ. ಹೀಗೆ ಮತ್ತು ತವರು ಮನೆಯವರು ಒಂದು ತಿಳುವಳಿಕೆ, ಗಂಡನ ಮನೆಯವರು ಒಂದು ತಿಳುವಳಿಕೆ, ಆದರೆ ಇವಳಿಗೆ ಯಾವುದೋ ಒಂದು ರೀತಿಯ ಬಂಧನದಿಂದ ಬಿಡುಗಡೆ ಆದಿ ಅಂತಕ್ಕಂಥ ಸಂತೋಷ ಇತ್ತು. ಆದರೆ ಅವಳು ಯಾರಿಗೆ ಹೇಳಿಕೊಳ್ಳಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಅವಳ ಹೊಟ್ಟೆಯೊಳಗೆ ಸಂಜೀವನಿಗೆ ಕೂಡ ಏನೂ ಗೊತ್ತಿರಲಿಲ್ಲ. ಹೊಟ್ಟೆಯಲ್ಲಿ ಬೆಳೆಯುವಂಥ ಮಗುವಿಗೆ ಕೂಡ ಏನೂ ಗೊತ್ತಿರಲಿಲ್ಲ. ಹೀಗೆ ಅವಳಿಗೆ ನವಮಾಸಗಳು ತುಂಬಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನೋವು ಅನುಭವಿಸಿ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಕೂಡ ಡಾಕ್ಟರ್ ಕೂಡ ಇವಳಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಕ್ಕಂಥ ಮಾತು ಕೂಡ ಹೇಳ್ತಾನೆ. ಹೇಳಿದಾಗ ತಂದೆ ಇವಳ ಮಗಳ ಒಂದು ಚೀರಾಟ, ನೋವಾಗುವಂತಹ ಸನ್ನಿವೇಶನ ಗುರುತಿಸಿ ಇವಳಿಗೆ ನಾರ್ಮಲ್ ಬೇಡ, ಸಿಜರಿಂಗ್ ಮಾಡಿಬಿಡ್ರಿ ಅನ್ನುವಂಥ ಮಾತು ಹೇಳ್ತಾನೆ. ಹೀಗೆ ಯಾಕಂದ್ರೆ ತಂದೆ ಮೇಲೆ ಇರ್ತಕ್ಕಂಥ ಪ್ರೀತಿ ಇದೆ, ಆದರೆ ಅವಳ ಹೃದಯದೊಳಗೆ ಆಡಿರ್ತಕ್ಕಂಥ ವೇದನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತಂದೆಗೆ ಆಗಲಿಲ್ಲ. ಅದು ಒಂದು ದುರಂತ ಸಂಗತಿ. ಹೀಗೆ ಅವಳಿಗೆ ತಂದೆ ಅವಳನ್ನು ಬಹಳ ಕಾಳಜಿಯಿಂದ ನೋಡ್ಕೊಂಡು ಹೋಗ್ತಾರೆ. ತಂದೆ ಅವ್ರ ಕಾಕ ಆಗಿರ್ಬೋದು. ಹೀಗೆ ಹಲವಾರು ಅವಳು ತನ್ನ ಕಾಕನ ನೋಡಿ, ತಂದೆ ನೋಡಿ ಪ್ರೀತಿ ಅವಳು ಬಹಳ ಒಂದು ಸೋಜಿಗಳಾಗ್ತಾಳೆ. ಅದರ ಜೊತೆಗೆ ಬರಬರ್ತಾಳು ಚಾಣ ಸುತ್ತಿಗೆ ಕಲ್ಲಳ ಜೊತೆಗೆ ಆಟ ಆಡಿತಾ ಅವಳು ಬೆಳೀತಾಳೆ. ಈ ಹುಚ್ಚಿಯೊಂದಿಗೆ ಅಂಗೈಲಿಟ್ಟುಕೊಂಡು ಅವರು ನನ್ನ ಜೋಪಾನ ಮಾಡಿದರು ಅನ್ನುವಂಥ ಭಾಳ ಹೃದಯದ ವೈಶಾಲ್ಯತೆಯಿಂದ ಈ ವಸುಂಧರಾ ಅವಳು ಹೇಳ್ತಾಳೆ. ಹೀಗಾಗಿ ಇದರ ಮಧ್ಯದಲ್ಲಿ ಅಪ್ಪನಿಗೆ ಒಂದು ಚೂರು ಮನಃಶಾಂತಿ ಸಿಕ್ಕಿರಬಹುದು ಅಂತಕ್ಕಂಥ ಮಾತು ಕೂಡ ಅವಳು ಇಲ್ಲಿ ಹೇಳ್ತಾಳೆ. ತದನಂತರ ಏನಂತಂದರೆ ಇಲ್ಲಿ ನಾನು ಹಿಂದಿನ ಅವಧಿಯಲ್ಲಿ ನಿಮಗೆ ಇಲ್ಲಿಗೆ ಬಿಟ್ಟಿದ್ದೆ. ಮುಂದೆ 2 ಮಂಡಿಗಳ ಮೇಲೆ ಒರಗಿಸಿ ಕುಳಿತ ಅಹಲ್ಯೆಯ ನೀಳ ಕೂದಲುಗಳನ್ನು ಸೂಕ್ಷ್ಮವಾಗಿ ಕೆತ್ತಲು ಚಿಕ್ಕ ಚಾಣವನ್ನು ಹಿಡಿದು ಕನ್ನಡಕವನ್ನು ಎತ್ತಿಕೊಂಡು ಅಲ್ಲಿ ಇದ್ದ ಸಂಜೀವನಿಯ ಪತ್ರ ನೋಡಿ ಮಗುಳ್ನಕ್ಕಳು ವಸುಂಧರಾ. ನೋಡ್ರಿ, ಅಲ್ಲಿ ಯಾವ ರೀತಿಯಾಗಿ ಒಂದು ಚಿತ್ರವನ್ನು ತೆಗಿತಾಳೆ. 2 ಮಂಡಿಗಳ ಮೇಲೆ ತಲೆ ಒರಗಿಸಿ ಕೂತಿರತಕ್ಕಂತಹ ಅಹಲ್ಯೆಯ ಚಿತ್ರ, ನೀಲವಾದ ಅವಳು ಕೂದಲ ಚಿತ್ರ ತೆಗೆದು ಚಿಕ್ಕ ಚಾಣವನ್ನು ಹಿಡಿದು ಆ ಕನ್ನಡಕವನ್ನು ಎತ್ತಿಕೊಂಡು ಅಲ್ಲಿಯೇ ಕೂತಂಥ ತನ್ನ ಮಗಳನ್ನು ಸಂಜೀವನಿಯ ಆ ಪತ್ರವನ್ನು ನೋಡಿ
ಏನು ಮಾಡ್ತಾಳ್ರಿ, ಆ ಮಗುಳನ್ನ ನಗನಗುತ್ತಾ ಅವಳು ಕೂತ್ಕೊಂಡಿದ್ದಳು ಅಂತಕ್ಕಂಥ ನಾವು ಇಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಮುಂದುವರಿದ ಭಾಗ, ನಿನ್ನ ಹುಟ್ಟುಹಬ್ಬಕ್ಕೆ ನಾನು ಕಳಿಸಿದ ಗ್ರೀಟಿಂಗ್ ಮುಟ್ಟಿರಬಹುದು. ಆ ದಿನ ನಾನೇ ಬರಬೇಕೆಂದು ಯೋಚಿಸಿದ್ದೆ. ಆದರೆ ಸಮೀರನಿಗೆ ತುಂಬ ಜ್ವರ ಬಂದವು. ದೆಹಲಿಯಲ್ಲಿ ಹಿಂದೂ ಸಿಖ್ ಗಲಾಟೆ ಕರ್ಫ್ಯೂನಿಂದಾಗಿ ಆಯಾ 4 ದಿನ ಬರಲೇ ಇಲ್ಲ. ನಾನು ಮನೆಯಲ್ಲಿ ಉಳಿಯಬೇಕಾಯಿತು. 4 ದಿನ ಹೊರಗಿನ ಜಗತ್ತು ನೋಡಿರಲಿಲ್ಲ. ಮಗುನು ನೋಡಿಕೊಳ್ಳುವುದರಲ್ಲಿ, ಮನೆ ಕೆಲಸದಲ್ಲಿ ಚೇತನ ತುಂಬ ಸಹಾಯ ಮಾಡಿದರು. ಈ ಯಾಂತ್ರಿಕ ಬದುಕಿನಲ್ಲಿ 4 ದಿನ ನಮ್ಮ ಒಡನಾಟ ಹೊಸ ಹುರುಪು ನೀಡಿತು. ಅದರ ಜೊತೆಗೆ ಇಲ್ಲಿ ಏನಂತಂದರೆ, ಅದೇನಂತಂದರೆ ಇಲ್ಲಿ ಮತ್ತೆ ಈ ಯಾಂತ್ರಿಕ ಬದುಕಿನಲ್ಲಿ 4 ದಿನ ನಮ್ಮ ಒಡನಾಟ ಹೊಸ ಹುರುಪು ನೀಡಿತು. ದುಃಖದ ನೆರಳಿನಲ್ಲಿ ಸುಖ ಕಾಣುವುದರಲ್ಲಿ ಈ ಬದುಕು ಸಹ್ಯವಾಗುವುದು ಎಷ್ಟೋ ವಿಚಿತ್ರ ಅಲ್ಲವೇ? ಈಗ ಪರವಾಗಿಲ್ಲ, ಸಮೀರ ಆರೋಗ್ಯವಾಗಿದ್ದಾನೆ, ಚಿಂತೆ ಮಾಡಬೇಡ. ಆಯಾ ಬರುತ್ತಿದ್ದಾಳೆ. ಅವಳ ಗಂಡನಿಗೂ ಜ್ವರ ಬಂದಿದ್ದವಂತೆ. ಸಮೀರ ಬಹಳ ಬಳಲಿದ್ದಾನೆ ಎಂದು ಪಟ್ಟಳು. ನೋಡಿ, ಇಲ್ಲಿ ನಿನ್ನ ಹುಟ್ಟುಹಬ್ಬಕ್ಕೆ ನಾನು ಕೇಳಿದ ಗ್ರೀಟಿಂಗ್ ಮುಟ್ಟಿರಬಹುದು ಅಂತಕ್ಕಂಥ ಮಾತು ಹೇಳ್ತಾರೆ. ಅಂದರೆ ಗ್ರೀಟಿಂಗ್ ಪತ್ರ ಬರೀತಕ್ಕಂಥ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಕಳಿಸ್ತಾರೆ. ಆದರೆ ನಾನೇ ಅಲ್ಲಿಗೆ ಬರಬೇಕಂತ ಮಾಡಿದ್ದೆ. ಆದರೆ ಸಮೀರಿಗೆ ತುಂಬ ಜ್ವರ ಬಂದಿದ್ದವು. ಹೀಗಾಗಿ ಅದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಿಖ್ಖರ ಮತ್ತು ಹಿಂದೂಗಳ ಒಂದು ಗಲಾಟೆ ಬಹಳ ಅಲ್ಲಿ ಜೋರಾಗಿತ್ತು. ಹೀಗೆ ಧರ್ಮದ ಮಧ್ಯೆ ಆಗ್ತಕ್ಕಂಥ ಹಲವಾರು ಕದನಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಹೀಗಾಗಿ ಅಲ್ಲಿ ಕರ್ಫ್ಯೂ ಇತ್ತು. ಅಲ್ಲಿ ಯಾರಿಗೂ ಬರಲಿಕ್ಕೆ ಅವಕಾಶ ಇರಲಿಲ್ಲ. ನಾನು ಮತ್ತು ಇನ್ನೊಂದೇನೆಂದರೆ, ನನ್ನ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಯಾ ಕೂಡ ಅವರು ಯಾರೂ ಬಂದಿರಲಿಲ್ಲ. ಹೀಗಾಗಿ ನಾನು ಮಗುವನ್ನು ನೋಡಿಕೊಂಡು ನನ್ನ ಒಂದು ಹೊರ ಜಗತ್ತಿನ ಒಂದು ಪರಿವೇ ಇಲ್ಲದೆ ನಾನು ಮನೆಯೊಳಗೆ ನಾನು ಕಾಲ ಕಳೀತಿದ್ದೆ ಅಂತಕ್ಕಂಥ ಮಾತು ಅವಳು ಹೇಳ್ತಾರೆ. ಅದರ ಜೊತೆಗೆ ಮಗುವನ್ನು ನೋಡಿಕೊಳ್ಳೋದ್ರಲ್ಲಿ ಮನೆ ಕೆಲಸದಲ್ಲಿ ಚೇತನ ತುಂಬ ಸಹಾಯ ಮಾಡ್ತಾರೆ. ಚೇತನ ಅಂತಕ್ಕಂಥ ವ್ಯಕ್ತಿ ಕೂಡ ನನಗೆ ಸಹಾಯ ಮಾಡ್ತಾರೆ. ಈ ಯಾಂತ್ರಿಕ ಒಂದು ಜೀವನದಲ್ಲಿ ನಾನು 4 ದಿನ ನಮ್ಮ ಒಡನಾಟ ಹೊಸ ಹುರುಪು ನೀಡಿತು. ನೋಡಿರಿ, ಯಾಂತ್ರಿಕ ಬದುಕು ಅಂದರೆ ಕೆಲಸದ ಮಧ್ಯದಲ್ಲಿ ನಾವು ಏನಾದರೂ ತೊಡಗಿಸಿಕೊಂಡಿದ್ದರೆ ಆ ಕೆಲಸ ನಮಗೆ ಅತ್ಯಂತ ಹುರುಪು, ಸಂತೋಷ ನಮಗೆ ಅದು ಕೊಡುತ್ತದೆ ಅಂತಕ್ಕಂಥ ಕೂಡ ನಾವಿಲ್ಲಿ ನೋಡ್ತೀವಿ. ಎಷ್ಟು ವಿಚಿತ್ರ ಅಲ್ಲವೇ? ಅಂತಹ ದುಃಖದ ನೆರಳಿನಲ್ಲಿ ಸುಖ ಕಾಣುವುದರಿಂದಲೇ ಈ ಬದುಕು ಸಹ್ಯವಾಗುವುದು. ನೋಡಿರಿ, ಎಂಥ ದುಃಖದ ಛಾಯೆ ಇರಬೇಕು. ಆ ದುಃಖದಲ್ಲೇ ಮಧ್ಯೆ ನಾವು ಆಗಾಗ ಸಹಿಸಿಕೊಂಡು ನಮ್ಮ ಒಂದು ಆನಂದದ ಅನುಭೂತಿ ನಾವು ಏನು ಮಾಡ್ತೀವಿ, ಪಡಿತೀವಿ ಅಂತಕ್ಕಂಥದ್ದು. ಹೀಗೆ ಯಾಕಂದರೆ ದಿನಾಲು ದುಃಖ ಇದ್ದರೆ ಅಷ್ಟು ನಮ್ಮ ವ್ಯಕ್ತಿತ್ವಕ್ಕೆ ಅದು ಶೋಭೆ ಅಲ್ಲ, ನಮ್ಮ ಬಾಳಿಗೆ ಅದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅಲ್ಲ. ಅದರ ಜೊತೆಗೆ ಹಾಗೆ ದುಃಖ ಮತ್ತು ಸುಖಗಳು ಎರಡು ನಮ್ಮ ಬಾಳಿಗೆ ಬೇಕಾದಂಥ ಎರಡು ದಾರಿಗಳು. ಆದರೆ ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗು ಅಂತಕ್ಕಂಥ ಮಾನಸಿಕ ಸ್ಥಿತಿಗಳನ್ನು ನಾವು ಏನು ಮಾಡ್ತೀವಿ, ಇಂದಿನ ಕಾಲದಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಅವಳ ಬದುಕು ಭಾಳ ದುಃಖ ಬಂದಿರೋದು ದುಃಖ ಸಂದರ್ಭದಲ್ಲಿ 4 ದಿನ ನಾನು ಆ ಕೆಲಸದ ಮಧ್ಯದಲ್ಲಿ ನಾನು ಇದ್ನೆಲ್ಲ, ಅವತ್ತು ನನಗೆ ಭಾಳ ಖುಷಿ ಕೊಡ್ತು. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಎಷ್ಟೋ ವಿಚಿತ್ರ ಅಲ್ಲವೇ? ಈಗ ಪರವಾಗಿಲ್ಲ, ಸಮೀರ ಆರೋಗ್ಯವಾಗಿದ್ದಾನೆ, ಚಿಂತೆ ಮಾಡಬೇಡನೇ. ಆಯಾ ಬರುತ್ತಿದ್ದಾಳೆ, ಅವಳ ಗಂಡನಿಗೂ ಜ್ವರ ಬಂದಿದ್ದಂತೆ. ಸಮೀರ ಬಹಳ ಬೆಳೆದಿದ್ದಾನೆ ಎಂದು ಅವಳು ಪಟ್ಟಳು. ನೀನು ಮಾಣಿಕ ಬಾಯಿಯನ್ನು ನೋಡಿಲ್ಲ. ಅವ್ಯ ನಿಜವಾಗಿಯೂ ನೀನು ಸಾವಿರಾರು ಮೈಲು ದೂರ ಇರುವ ಕೊರತೆಯನ್ನು ಅವಳು ತುಂಬಿದ್ದಾಳೆ. ಪಾಪ, ದೆಹಲಿಯನ್ನು ಆಗಾಗ ಇಷ್ಟಿಷ್ಟೇ ಸುಡುತ್ತಿರುವ ಬೆಂಕಿಯಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ. ಈಗ ಮುದುಕ ಮುದುಕಿ ಇಬ್ಬರೇ. ನಾನು ಕೊಡುವ 500 ರೂಪಾಯಿಗಳಿಗಿಂತ ಅವಳು ಬರುವುದು ಸಮೀರನಿಗಾಗಿ ಎಂದು ನನಗೆ ನೋಡಿ. ಹೀಗೆ ಆ ಸಮೀರ ಮತ್ತು ಚೇತನ, ವಸುಂಧರ, ಆ ಆಯದ ಕೆಲಸದ ಮಧ್ಯೆ ನಡೀತಕ್ಕಂಥ ಸಂಭಾಷಣೆಗಳು ಅತ್ಯಂತ ಅದ್ಭುತವಾಗಿ ಶಾಂತಾದೇವಿ ಕಣಿವೆಯವರು ಏನು ಮಾಡ್ತಾರೆ, ಇಲ್ಲಿ ಆ ಚಿತ್ರವನ್ನು ಇಲ್ಲಿ ಅವರು ಕಟ್ಟಿಕೊಡ್ತಾರೆ. ಅದರ ಜೊತೆಗೆ ಮತ್ತೇನಂತಂದರೆ, ಹೀಗೆ ಪಾಪ ಆ ಆಯಾ ಕೆಲಸ ಮಾಡ್ತಕ್ಕಂಥ ಹೆಣ್ಣು, ಅವಳ ಗಂಡನಿಗೆ ಕೂಡ ಆರಾಮಿಲ್ಲ. ಪಾಪ ಜ್ವರದಿಂದ ಆತ ಬೆಳೆದಿದ್ದಾನೆ. ಮತ್ತು ಅವಳು ಸಮೀರ ಕೂಡ ಭಾಳ ಸಾಕಷ್ಟು ಅಸಮಾಧಾನಗೊಳ್ತಾನೆ. ಯಾಕಂದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೊರತೆಯನ್ನು ಅವಳು ನನಗೆ ತುಂಬ್ತಾ ಇದ್ದಾಳೆ. ಮನೆಯಲ್ಲಿ ಯಾರೂ ಇಲ್ಲ, ಪಾಪ ಅವಳೇ ಆಯಾನೇ ಬಂದು ಇವಳ ಜೊತೆ ಕೆಲಸ ಮಾಡಿಕೊಂಡು ಇವಳ ಜೊತೆ ಸಂತೋಷವಾಗಿ ತನ್ನ ಮಕ್ಕಳನ್ನು ನೋಡಿಕೊಂಡು ಹೋಗ್ತಕ್ಕಂಥ ಒಬ್ಬ ಹೆಣ್ಣುಮಗಳಾಗಿದ್ದು. ಹೀಗೆ ಒಂದು ಹೆಣ್ಣು ಇವಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ನೋಡ್ತೀವಿ, ಒಂದು ಹೆಣ್ಣು ಇವಳನ್ನು ಅರ್ಥ ಮಾಡಿಕೊಳ್ಳಾರಿರ್ತಕ್ಕಂಥ ಹೆಣ್ಣನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮುಂದೆ ಆಗಾಗ ಎಷ್ಟಿಷ್ಟೇ ಸುಡುತ್ತಿರುವ ಬೆಂಕಿಯಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ. ಈಗ ಮುದುಕಿ ಇಬ್ಬರೇ
ನಾನು ಕೊಡುವ 500 ರೂಪಾಯಿಗಳಿಗಿಂತ ಅವಳು ಬರುವುದು ಸಮೀರ್‌ಗಾಗಿ ಒಂದು ಎಂದು ನನಗೆ ಗೊತ್ತು. ನೋಡ್ರಿ, ಅವಳು ಕೆಲಸಕ್ಕೆ ಏನಂತಂದರೆ ಅವಳ ಮುದುಕ-ಮುದುಕಿ ಎಲ್ಲ ವಯಸ್ಸಾಗ್ಬಿಟ್ಟೈತಿ ಪಾಪ. ಅವರು ಎಲ್ಲ ಕಳೆದುಕೊಂಡು ಬಿಟ್ಟಿದ್ದಾರೆ ಪಾಪ. ಆದರೆ ಸಮೀರ್‌ಗಾಗಿ ಅವಳು ಏನಂದ್ರೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾಳೆ. ಆ ಪಾಪ ಹೆಣ್ಣುಮಗಳು. ಯಾಕೆ ಬರ್ತಾಳೆ ಅನ್ನೋ ಕೆಲಸಕ್ಕೆ ಆ ಸಮೀರ್‌ಗಾಗಿ ಅಂತಕ್ಕಂಥ ಮಾತು ಅವಳು ಇಲ್ಲಿ ಹೇಳ್ತಾಳೆ. ಇರಲಿ, ನಾನೀಗ ಪತ್ರ ಬರೆಯುತ್ತಿರುವುದು ಒಂದು ಮುಖ್ಯ ಕಾರಣಕ್ಕಾಗಿ. ನನ್ನ ಪತ್ರವನ್ನು ನಿಧಾನವಾಗಿ ಓದಿಕೊಂಡು ಅದರ ಹಿಂದಿನ ಆಸೆಯನ್ನು ತಿಳಿದುಕೋ. ಒಮ್ಮೆ ಓದಿ ಬದಿಗಿಟ್ಟು ಮತ್ತೆ ಚಾಣವನ್ನು ಕೈಗೆತ್ತಿಕೊಳ್ಳಬೇಡ. ನಮ್ಮ ರಿಸರ್ಚ್ ಸೆಂಟರ್‌ನಲ್ಲಿರುವ ಪ್ರೊಫೆಸರ್ ಮನದೀಪ್ ಸೇನ್ ಚಹಕ್ಕೆ ಮನೆಗೆ ಬಂದಿದ್ದರು. ಅವರು ನನ್ನ ಬಾಸ್ ಮತ್ತು ಗೈಡ್, ಇತಿಹಾಸದಲ್ಲಿ ಪಂಡಿತರು, ಒಟ್ಟಿನಲ್ಲಿ ಇಂಟರ್‌ನ್ಯಾಷನಲ್ ಫಿಗರ್. ಅವರು ನೀನು ಕಟ್ಟದ ಚಿಕ್ಕ ಬುದ್ಧನ ಮೂರ್ತಿ ನೋಡಿದರು. ಅಚ್ಚರಿಯಿಂದಲೇ ಅದನ್ನೇ ದಿಟ್ಟಿಸುತ್ತಾ ನಿಂತುಬಿಟ್ರು. ನೋಡ್ರಿ, ವಸುಂಧರೆ ಅದು ಎಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಮೂರ್ತಿಯನ್ನು ಅವಳು ಕಟ್ಟಿದಿರತ್ತಂದರೆ ಅವಳು ಅವಳು ಅದ್ಭುತವಾಗಿ ಚಿತ್ರಕಲೆಯನ್ನು ಅವಳು ಅವಳು ಬರ್ತಾ ಇತ್ತು ಅವಳಿಗೆ. ಅಂದರೆ ಶಿಲ್ಪಕಲೆ ಕೆತ್ತುವುದರಲ್ಲಿ ಅವಳಿಗೆ ಭಾಳ ಪರಿಣಿತಿಯನ್ನು ಅವಳು ಪಡಿತಾ ಇದ್ಳು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಆ ವಸುಂಧರೆ ಹೇಳ್ತಾನೆ ಆ ಸಮೀರ್, ಆ ವ್ಯಕ್ತಿ, ನಾನು ಪತ್ರ ಯಾಕೆ ಬರಿತಾ ಇದ್ದೀನಿ, ಒಂದು ಮುಖ್ಯ ಕಾರಣ ಇದೆ. ಏನಪ್ಪ ಅಂತಂದ್ರೆ ಈ ಪತ್ರ ಓದಿಕೊಂಡು ಏನು ಮಾಡೋ ಒಂದು ಹಿಂದಿನ ಆಸೆನ ತಿಳ್ಕೊ. ಏನಂದರೆ ಪತ್ರ ಹಿಂದಿನ ಆಸೆಯನ್ನು ತಿಳ್ಕೊ. ಒಮ್ಮೆ ಬದಿಗಿಟ್ಟು ಮತ್ತೆ ಕೈಗೆತ್ತಿಕೊಳ್ಬೇಡ. ಪತ್ರ ನೀವು ಓದು, ಅರ್ಥ ಮಾಡ್ಕೋ, ಆದರೆ ಪತ್ರ ದಂಡಿಗಿಟ್ಟು ಸುಮ್ಮನೆ ಕೂತ್ಕೋಬೇಡ. ಯಾಕಂತಂದರೆ ನಾನು ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಪ್ರೊಫೆಸರ್ ಮನದೀಪ್ ಅಂತಕ್ಕಂಥವ್ರು ಒಬ್ಬರಿದ್ದರು. ಅವರು ಅವರು ಮನದೀಪ್ ಸೇನ್ ಅಂತಕ್ಕಂಥವ್ರು ಇದ್ದರು. ಅವ್ರು ಏನಂತಾರೆ, ನನಗೆ ಬಾಸ್ ಇದ್ದಾರೆ, ಗೈಡ್ ಇದ್ದಾರೆ, ಇತಿಹಾಸದಲ್ಲಿ ಬಹಳ ಅಪಾರವಾಗಿರ್ತಕ್ಕಂತಹ ಒಂದು ಪಾಂಡಿತ್ಯವನ್ನು ಅವರು ಪಡೆದಿದ್ದಾರೆ. ಅದರ ಜೊತೆಗೆ ಒಟ್ಟಿನಲ್ಲಿ ಅವರು ಇಂಟರ್ನ್ಯಾಷನಲ್ ಫಿಗರ್, ಅಂದರೆ ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ಪ್ರೊಫೆಸರ್ ಅವರು. ಅವರು ನೀನು ಕೆತ್ತಿದಂತಹ ಬುದ್ಧನ ಮೂರ್ತಿಯನ್ನು ನೋಡಿ ಬಹಳ ಅಚ್ಚರಿಯಿಂದ ಅವ್ರು ನೋಡಿದ್ದಾರೆ. ಅದನ್ನೇ ನೋಡುತ್ತಾ ಅವರು ಆಶ್ಚರ್ಯದಿಂದ ಚಕಿತರಾಗಿ ನಿಂತುಕೊಂಡು ಬಿಟ್ಟಿದ್ದಾರೆ ಅಂತಕ್ಕಂಥ ಆ ಪತ್ರದಲ್ಲಿ ಆ ವಿಷಯವಿತ್ತು. ಹೀಗೆ ಆ ಆ ಪತ್ರದಲ್ಲಿ ವಿಷಯ ಇರುವುದರಿಂದ ಆಗ ಆ ಪ್ರೊಫೆಸರ್ ಹೇಳ್ತಾನೆ ಏನಂತ, ವಾವ್, ವಂಡರ್ಫುಲ್, ಎಲ್ಲ ಕಡೆಗೆ ತಪಸ್ವಿ ಬುದ್ಧನ್ನೇ ನೋಡಿದ್ದೆ, ಆದರೆ ಬಾಲಬುದ್ಧನ ಇಂಥ ಮೂರ್ತಿಯನ್ನು ನೋಡಿರಲಿಲ್ಲ. ಆ ನಿರ್ಲಿಪ್ತ ಮುಖಭಾವವೇ ಹೇಳುತ್ತದೆ, ಇವನು ಚಿಕ್ಕ ಸಿದ್ಧಾರ್ಥನಲ್ಲ, ಬಾಲಬುದ್ಧ ಎಂದು. ಸಿಂಪ್ಲಿ ಬ್ಯೂಟಿಫುಲ್, ನನ್ನ ಕಾಲು ನೆಲದ ಮೇಲೆ ಇರಲಿಲ್ಲ, ಉಬ್ಬಿ ಹೋಗಿ ಆಕಾಶದಲ್ಲಿ ತೇಲಾಡ್ತಿದ್ದೆ ಅಂತಕ್ಕಂಥ ಮಾತು ಆ ಪ್ರೊಫೆಸರ್ ಹೇಳ್ತಾನೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅವಳ ಮೂರ್ತಿಯನ್ನು ಅವಳು ಕೆತ್ತಿದ್ಲು ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಹೀಗೆ ಎಂಥ ಎಂಥ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ಇದು ಕೆತ್ತನೆ ಮಾಡಿದ್ದಾರೆ. ಈತ ಅಷ್ಟೇ ಅಲ್ಲ, ಎಲ್ಲ ಕಡೆ ತಪ್ಪಿಸಿ ನಾನು ಹೋಗಿ ಬುದ್ಧನನ್ನು ನೋಡ್ತಾ ಇದ್ದೆ, ಆದರೆ ಬಾಲಬುದ್ಧನ ಮೂರ್ತಿ ನಾನು ನೋಡಿರಲಿಲ್ಲ ಅನ್ನುವಂಥ ಮಾತು ಅವನು ಹೇಳ್ತಾನೆ. ಯಾರು? ಪ್ರೊಫೆಸರ್ ಮನದೀಪ್ ಸೇನ್. ಹೀಗೆ ಬಾಲ ಮೂರ್ತಿ ಆಗಿರತಕ್ಕಂತಹ ಬುದ್ಧನ ಮೂರ್ತಿ ನಾನು ನೋಡಿದೆ. ನನ್ನ ಆ ಬುದ್ಧನ ಮೂರ್ತಿ ಇರತಕ್ಕಂಥ ಮುಖದಲ್ಲಿರ್ತಕ್ಕಂಥ, ಅಂದರೆ ಆ ಕೆತ್ತಿದಂಥ ಶಿಲ್ಪಿಯಲ್ಲಿ, ಆ ಶಿಲ್ಪದಿರ್ತಕ್ಕಂಥ ಬುದ್ಧನ ಮುಖದಲ್ಲಿ ಅಂತಹ ಭಾವನೆ ಎದ್ದು ಕಾಣ್ತಾ ಇದೆ. ಇವತ್ತ ಚಿಕ್ಕ ಸಿದ್ಧಾರ್ಥನಲ್ಲ, ಬಾಲಬುದ್ಧ ಅಂತಕ್ಕಂಥ ಮಾತು ಅವರು ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಆವಾಗ ಅವರಿಗೆ ಕಾಲ ಕೈ ಒಟ್ಟು ಅವರಿಗೆ ಮೇಲಿಗೆ ಬರಲಿಲ್ಲಂತೆ. ಅಷ್ಟು ಅವರ ಬುದ್ಧನ ಮೂರ್ತಿ ನೋಡುತ್ತಾ ವಿಸ್ಮಯರಾಗಿ ಅವರು ನಿಂತುಕೊಂಡಿದ್ದರು ಅಂತಕ್ಕಂಥ ಮಾತು ಅವರು ಹೇಳ್ತಾರೆ. ಅದರ ಜೊತೆಗೆ ಇಲ್ಲಿ ಏನಂತಾರೆ, ನಿಮಗೆಲ್ಲಿ ಸಿಕ್ಕಿತ್ತು ಇದು ಇಂಥ ಅಪರೂಪದ ಕಲಾಕೃತಿ ಎಂದು ಅವರು ಕೇಳಿದಾಗ, ನೋಡಿ ಅವ್ನು ಕೇಳ್ತಾನೋ, ಇಂಥ ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿಯನ್ನು ಯಾರು ಕೆತ್ತಿದ್ದರು, ನಿಮಗೆ ಎಲ್ಲಿ ಸಿಕ್ತು ಅನ್ನುವಂಥ ಮಾತು ಕೇಳ್ತಾನೆ. ಕೇಳಿದಾಗ ಭೂಮಿಗೆ ಎಂದು ಕೇಳಿದಾಗ ಭೂಮಿಗೆ ಇಳಿದೆ. ಆಗ ಎಲ್ಲ ಹೇಳಬೇಕಾಯಿತು. ಅವಾಗ ಕೇಳಿದಾಗ ನಾನು ತಕ್ಷಣ ಹೇಳಬೇಕಾಯ್ತು ಅವಾಗ, ಯಾಕಂದರೆ ನನ್ನ ಮೇಲಿನ ಪ್ರೊಫೆಸರ್, ನನ್ನ ಗೈಡ್ ಅವರು. ಎಂಥ ಉತ್ತಮ ಕಲಾವಿದೆ ನಿಮ್ಮ ತಾಯಿ, ನಿಮ್ಮ ಆತಿಥ್ಯದ ಜೊತೆಗೆ ಇದೊಂದು ಸಂತೋಷದ ಸುದ್ದಿ ಎಂದರು. ಹೋಗುವಾಗ ಮತ್ತೊಮ್ಮೆ ಕಣ್ತುಂಬ ಮೂರ್ತಿ ನೋಡಿ ಹೋದರು. ಇದಿಷ್ಟು ನಡೆದ ವಿಷಯ. ಆದರೆ ಈಗ ಒಂದು ಪೇಜಿನ ಪ್ರಸಂಗ ಬಂದಿದೆ. ಮೊನ್ನೆ ಪ್ರೊಫೆಸರ್ ಸೇನ್ ನಾನು ಒಂದು ಸೆಮಿನಾರಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಮ ತಾಯಿಯವರನ್ನು ಒಂದು ಸಲ ನೋಡಬೇಕು, ಮಾತನಾಡಬೇಕು ಅನ್ನೋ ಆಸೆ. ದಯವಿಟ್ಟು ಅವರ ಅಡ್ರೆಸ್ ಕೊಡಿ ಅಂದರು. ಬೇರೆ ದಾರಿ ಕಾಣದೆ ನಿನ್ನ ಅಡ್ರೆಸ್ ಬರೆದು ಕೊಟ್ಟೆ. ಮನೆಗೆ ಬಂದ ಮೇಲೆ ಚೇತನ ಜೊತೆ ಮಾತನಾಡಿದೆ. ನನ್ನ ಪ್ರೊಫೆಸರ್ ನಿನ್ನನ್ನು ನೋಡಲು ಇಷ್ಟಪಟ್ಟಿರುವಾಗ ನೀನು ಅವರನ್ನು ಭೇಟಿಯಾಗುವುದೇ ಒಳ್ಳೆಯದೆಂದು ಅನಿಸುತ್ತದೆ. ನಿನ್ನನ್ನು ಕೇಳಿದೆ, ಇಷ್ಟೆಲ್ಲ ಆಗಿದೆ. ಆದ್ದರಿಂದ ಈ ಪತ್ರ ಬರೀತಿದ್ದೇನೆ. ಬರುವ ಸೋಮವಾರ ಪ್ರೊಫೆಸರ್ ಸೇನ್ ನಿನ್ನ ಮನೆಗೆ ಬರುತ್ತಾರೆ. ವಿಸು ಕಾಕಾರಿಗೆ ತಮ್ಮ ಕ್ಲಿನಿಕ್ನಿಂದ 1-2 ಗಂಟೆ ಬಿಡುವು ಮಾಡಿಕೊಂಡು ಸೇನರನ್ನು ನಿನಗೆ ಭೇಟಿ ಮಾಡಿಸಲು ಕೇಳಿಕೊಂಡಿದ್ದೇನೆ. ದಯವಿಟ್ಟು ಸಿಟ್ಟಾಗಬೇಡ, ಒಲ್ಲೆಯನ್ನು ಬೇಡ. ನೀನು ಯಾರ ಜೊತೆಗೂ ಮಾತು, ಭೇಟಿ, ಸಂಪರ್ಕ ಇಟ್ಟುಕೊಳ್ಳುವುದಿಲ್ಲ
ಎನ್ನುವುದು ನನಗೆ ಗೊತ್ತು. ಆದರೆ ಈಗ ನಾನು ಅಸಹಾಯಕಳು. ಇದೊಂದು ಸಲ ಒಪ್ಪಿಕೋ. ನಿನ್ನ ದಾಬಳಿ ಅರ್ಥ ಎಪ್ರೇನ್ ಕಟ್ಟಿಡು. ನೀಟಾಗಿ ಡ್ರೆಸ್ ಮಾಡಿಕೊ. ನಿನ್ನ ತಾಯಿ ತುಂಬ ಚೆನ್ನಾಗಿದ್ದಾರೆ ಎಂದರೆ ನನಗೆ ಇನ್ನೆರಡು ಕೊಡು. ನೋಡ್ರಿ, ಹಾಗೆಯೇ ಹಾಗೆಯೇ ಆಗಲಿ. ಹಾಗೆಯೇ ನಿನ್ನ ಕಾಲೇಜಿನ ಇಂಗ್ಲೀಷ್ ಸ್ವಲ್ಪ ನೆನಪು ಮಾಡಿಕೊ. ಸೇನಿಯರಿಗೆ ಬೆಂಗಾಲಿ ಇಂಗ್ಲೀಷ್ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ. ನೀನು ಮಾಡಿಟ್ಟ ಮೂರ್ತಿಗಳನ್ನು ಅವರಿಗೆ ತೋರಿಸು. ಒಳ್ಳೆಯ ಮನುಷ್ಯರು. ಸಂಕೋಚ ಬಿಟ್ಟು ಮಾತನಾಡು. ನಿನ್ನ ಶಿಲ್ಪಕಲೆಗೆ ಅವರಿಂದ ಹೊಸ ಮಾತುಗಳು ತಿಳಿಯಬಹುದು. ಒಟ್ಟಿನಲ್ಲಿ ನನ್ನ ಮಾನ ಉಳಿಸು. ಎಲ್ಲ ನಿನ್ನ ಕೈಲಿದೆ. ನೋಡ್ರಿ, ಹೀಗೆ ಅಲ್ಲಿ ಸಂಭಾಷಣೆ ಎಷ್ಟು ಸಾಧ್ಯ ಸಾಧ್ಯ ಆಗಿರ್ತಕ್ಕಂಥದ್ದು ನಾವು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿಯನ್ನು ಆತ ರಚನೆ ಮಾಡ್ತಾನೆ. ರಚನೆ ಮಾಡೋದ್ರ ಜೊತೆಗೆ ಇಲ್ಲಿ ಆ ಶೇನ ಆ ಕಲಾಕೃತಿ ನೋಡಿ ನಾನು ನಿಮ್ಮ ತಾಯಿನ ನೋಡ್ಬೇಕಪ್ಪ, ಹೀಗಾಗಿ ನಿಮ್ಮ ತಾಯಿಯ ನೋಡಬೇಕಂತಂದಾಗ ಇದೊಂದು ಬಹಳ ಸಂತೋಷವಾಗಿ ಆ ವ್ಯಕ್ತಿ ಸಂತೋಷ ಪಡ್ತಾನೆ, ಅವಳ ಮಗ. ಆದರೆ ಆ ಹೋಗುವಾಗ ಕಣ್ತುಂಬೆ ಮತ್ತೊಮ್ಮೆ ಶೇನವರು ಹೋಗುವಾಗ ಆ ಕಲಾಕೃತಿಯನ್ನು ನೋಡಿ ಕಣ್ತುಂಬೆ ನೋಡಿ ಮತ್ತೊಮ್ಮೆ ನೋಡಿ ಹೋಗ್ತಾರೆ. ಇದಿಷ್ಟು ನಡೆದಂಥ ವಿಷಯ. ಆದರೆ ಈಗ ಮತ್ತೊಂದು ಪ್ರಸಂಗ ಏನಾಗಿತ್ತಪ್ಪ ಅಂದ್ರೆ, ಪ್ರೊಫೆಸರ್ ಅವರು ನಾನು ಒಂದು ಸೆಮಿನಾರಿಗೆ ಹೋಗ್ತಾ ಇದ್ದೀವಿ, ನಿಮ್ಮ ತಾಯಿರನ್ನು ಒಂದು ಸಲ ನೋಡಬೇಕು ಅಂತಕ್ಕಂಥ ಮಾತು ಅವರು ನಮ್ಮ ಆಸೆಯನ್ನು ನನ್ನ ಹತ್ರ ಅವ್ರು ಹೇಳಿಕೊಂಡಿದ್ದಾರೆ. ಹೀಗಾಗಿ ದಯವಿಟ್ಟು ಅವರು ಅಡ್ರೆಸ್ ಕೊಡಿ ಎಂದರು. ಆದರೆ ನನಗೆ ಬೇರೆ ದಾರಿ ಕಾಣದೆ ನಿನ್ನ ಅಡ್ರೆಸ್ ನಾನು ಬರೆದು ಕೊಟ್ಟಿದ್ದೀನಿ. ಮನೆಗೆ ಬಂದ ಮೇಲೆ ಚೇತನ ಜೊತೆ ನಾನು ಮಾತಾಡಿದ್ದೀನಿ. ನನ್ನ ಪ್ರೊಫೆಸರ್ ನಿನ್ನನ್ನು ನೋಡಲು ಇಷ್ಟಪಟ್ಟಿರುವಾಗ ನೀನು ಅವರನ್ನು ಭೇಟಿಯಾಗುವುದು ಒಳ್ಳೆಯದೆಂದು ಅನಿಸುತ್ತದೆ ನಿನ್ನನ್ನು ಕೇಳಿ. ಹೀಗೆ ಪ್ರೊಫೆಸರ್ ಮತ್ತು ಚೇತನ ಮತ್ತು ಆ ವ್ಯಕ್ತಿಯ ಸಂಜೀವನ ಮತ್ತು ಮಧ್ಯೆ ನಡೆದಂಥ ಒಂದು ಹಲವಾರು ಘಟನೆಗಳು ನಾವು ಏನು ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಹೀಗೆ ಮತ್ತೆ ಪ್ರೊಫೆಸರ್ ಮನೆಗೆ ಬಂದು ತಾಯಿಯನ್ನು ನೋಡಿದ ತಕ್ಷಣ ಮತ್ತು ಸಂಜೀವ ಆಗಿರ್ಬೋದು, ಅವ್ರ ಕಾಕ ಆಗಿರ್ಬೋದು, ಅವ್ರ ಮಧ್ಯೆ ನಡೆದಂತಹ ಹಲವಾರು ಒಂದು ಸಂಭಾಷಣೆ ಕುರಿತು ನಾವು ಮತ್ತೆ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಹೀಗೆ ಒಂದು ಬುದ್ಧನ ಕಲಾಕೃತಿಯು ಇಲ್ಲಿ ಮಾನವೀಯತೆ ಮೆರೆಯುವುದರ ಜೊತೆಗೆ ಅವಳ ಕಲೆಯನ್ನು ನಾವು ಇಲ್ಲಿ ಗುರುತಿಸ್ತೀವಿ. ಹೀಗೆ ಹಲವಾರು ಹೃದಯವಂತಿಕೆಯಲ್ಲಿರ್ತಕ್ಕಂಥ ಆ ಗುರುತಿಸುವಿಕೆಯ ಒಂದು ಶಿಲ್ಪಕಲೆಯ ಗುರುತಿಸುವಿಕೆ ಇದೆಯಲ್ಲ, ಅದು ಬಹಳ ಒಂದು ಸೊಗಸಾಗಿ ಇಲ್ಲಿ ಶಾಂತಾದೇವಿ ಕಣಿವೆಯವರು ಈ ಕಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ಅದ್ಭುತವಾಗಿ ಅವರು ಚಿತ್ರವನ್ನು ಕಟ್ಟಿಕೊಡ್ತಾರೆ. ಮತ್ತೊಮ್ಮೆ ನಾವು ಮುಂದಿನ ಅವಧಿಯಲ್ಲಿ ಯಾವ ರೀತಿಯಾಗಿ ಈ ಕಲೆಯನ್ನು ಅವರು ಬೆಳೆಸ್ಕೊಂಡು ಹೋಗ್ತಾರೆ ಮತ್ತು ಯಾವ ರೀತಿಯಾಗಿ ಇಲ್ಲಿ ಆ ಆ ಶೇನ ಮತ್ತು ಆ ಸಂಜೀವ ಮತ್ತು ಅವ್ರ ಕಾಕ ಮಧ್ಯೆ ನಡೀತಕ್ಕಂಥ ಸಂಭಾಷಣೆಗಳು ಮತ್ತು ಅಲ್ಲಿ ನಡೆಯುವಂಥ ಮಾನವೀಯತೆ ಮತ್ತು ನಡೀತಕ್ಕಂಥ ಹಲವಾರು ಸನ್ನಿವೇಶಗಳ ಕುರಿತು ನಾವು ಏನು ಮಾಡೋಣ ಅಂತಂದ್ರೆ ಮುಂದಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೀಗಾಗಿ ಇನ್ನು ಇಷ್ಟರಲ್ಲಿ ಇವತ್ತಿಗೆ ಈ ಕ್ಲಾಸ್ ನಾನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.